ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಥರ್ಸ್ಡೇ ಮಾರ್ನಿಂಗ್ ಟಿಫನ್ಗೆ ರೆಡಿ ಮಾಡ್ತಾ ಇದ್ದೀನಿ. ಪೂರಿ ಮತ್ತು ಸಾಗು ಮಾಡೋಣ. ಇದು ಬೀನ್ಸು, ಆಲೂಗೆಡ್ಡೆ, ನೌಕೋಲು, ಕ್ಯಾರೆಟು ಮತ್ತು ಅವರೆಕಾಳು ಇತ್ತು. ಅದನ್ನು ತೊಗೊಂಡು ನಾನು ಕುಕ್ಕರ್ಗೆ ಹಾಕಿ 2 ವಿಸಿಲ್ ಕೂಗಿಸ್ಕೊತೀನಿ. ನೋಡಿ, ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಜಾಸ್ತಿ ಬೇಡ, ಸ್ವಲ್ಪ ತರಕಾರಿ ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ಕೂಗಿಸ್ಕೊಳ್ಳಿ. 2 ವಿಸಿಲ್ ಕೂಗಿಸ್ಕೊಳ್ಳಿ. ಈ ಕಡೆ ಮಸಾಲೆಗೆ ಕಾಯಿ, ಗಸಗಸೆ, ಬೆಳ್ಳುಳ್ಳಿ, ಶುಂಠಿ, 2 ಮೆಣಸಿನ್ಕಾಯಿ, ನಿಮ್ಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೊಂದು 2 ಆ್ಯಡ್ ಮಾಡ್ಕೊಳ್ಳಿ. ಅದನ್ನು ಪೇಸ್ಟ್ ಮಾಡಿ ಇಟ್ಕೊಳ್ಳಿ, ನೈಸಾಗಿ ಮಾಡ್ಕೊಳ್ಳಿ. ಮತ್ತು ಮಸಾಲೆ ಐಟಮು ಅರ್ಧ ಸ್ಪೂನ್ ಅರಿಶಿಣ, ಗರಂ ಮಸಾಲ ಪೌಡ್ರ್ ಅರ್ಧ ಸ್ಪೂನು, ಧನಿಯಾ ಪುಡಿ 1 ಸ್ಪೂನ್, ಖಾರದ ಪುಡಿ ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ. ಈ ಕಡೆ ಒಂದೇ ಒಂದು ಟೊಮೊಟೊ ತೊಗೊಂಡಿದ್ದೀನಿ, ಸಾಕು. ಮತ್ತು ಒಂದು ಈರುಳ್ಳಿ ಹಚ್ಕೊಂಡಿದ್ದೀನಿ, ಸಣ್ಣಗೆ ಹಚ್ಕೊಳ್ಳಿ. ಈ ಕಡೆ ಒಂದು ಕಡಾಯಿ ಇಟ್ಬಿಟ್ಟು ಎಣ್ಣೆ ಹಾಕಿ ಒಂದು 5-6 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ. ಹಾಗೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಮಸಾಲೆ ಐಟಮ್ಸ್ ಹಾಕ್ಕೊಳ್ಳಿ, ಪುಡಿಗಳು ಹಾಕ್ಬಿಟ್ಟು 2-3 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಹಾಗೆಯೇ ಮಾಡ್ಕೊಂಡಾದ್ಮೇಲೆ ನಾವು ತರಕಾರಿ ಬೇಯಿಸಿ ಇಟ್ಕೊಂಡಿರ್ತೀವಲ್ಲ, ಟೊಮೊಟೊ ಹಾಕಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿರೋಂಥ ಪೇಸ್ಟ್ ಹಾಕಿ, ಕಾಯಿ ಎಲ್ಲ ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಪೇಸ್ಟ್ ಹಾಕ್ಬಿಟ್ಟು ಒಂದು 2 ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಬೇಯಿಸಿರೋ ತರಕಾರಿ ಎಲ್ಲ ಹಾಕಿ ಸ್ವಲ್ಪ ಹೊತ್ತು ಕುದಿಸಿ, ಉಪ್ಪು ನೋಡಿ, ಇವಾಗ ಈ ಸ್ಟೇಜಲ್ಲಿ ನೋಡಿ ಉಪ್ಪು ಕಮ್ಮಿ ಇದ್ದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ನಾವು ತರಕಾರಿ ಬೇಯಿಸೋವಾಗ ಹಾಕಿರ್ತೀವಲ್ಲ, ಇಲ್ಲಿ ನೋಡಿಬಿಟ್ಟು ನೀವು ಮತ್ತೆ ಕಮ್ಮಿ ಇದ್ದರೆ ಹಾಕ್ಕೋಬೋದು. ಮತ್ತು ಇಲ್ಲಿ ನಾನು ಆಗಲೇ ಪೂರಿ ಹಿಟ್ಟೆಲ್ಲ ಕಲಸಿಕ್ಕಿದ್ದೆ, ಇವಾಗ ಎಣ್ಣೆಲಿ ತೇಲಿಸ್ತಾ ಇದ್ದೀನಿ ಮಸ್ಕೊಂಡು. ಟಿಫನ್ಗೆ ಪೂರಿ ಮತ್ತು ತರಕಾರಿ ಸಾಗು ರೆಡಿ. ಹಾಗೆ ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ಪೂಜೆ ಮಾಡಿ ಪೂಜೆ ಎಲ್ಲ ಮಾಡಿದ್ದಾಯಿತು. ನಿಮ್ಮ ಜೊತೆ ಎಲ್ಲ ಶೇರ್ ಮಾಡಿದ್ದೀನಿ, ಮತ್ತು ನಾನು ಪೂಜೆ ಮಾಡೋದೆಲ್ಲ ಶೇರ್ ಮಾಡಲಿಲ್ಲ. ಆದಮೇಲೆ ಒಂದು ವಿಡಿಯೋ ತೊಗೊಂಡಿದ್ದೀನಿ. ಆಮೇಲೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ, ಅದ್ರ ಫೋಟೋ ಆ್ಯಡ್ ಮಾಡಿದ್ದೀನಿ. ಆಮೇಲೆ ನಾನು ಟಿಫನ್ ಮಾಡ್ತಾಯಿದ್ದೀನಿ. ಬನ್ನಿ ಟಿಫನ್ ಮಾಡೋಣ. 12:30 ಆಗಿತ್ತು ನಾನು ಟಿಫನ್ ಮಾಡೋ ಅಷ್ಟರಲ್ಲಿ. ಹಾಗೆ ಮಧ್ಯಾಹ್ನ ಅಡುಗೆನೂ ಸ್ಟಾರ್ಟ್ ಮಾಡಿದೆ. ತರಕಾರಿ ಮತ್ತು ಅವರೆಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ. 3 ವಿಸಿಲ್ ಕೂಗಿಸ್ಕೋಬೇಕು. ಈ ಕಡೆ ಕಾಯಿ ಮತ್ತು ಈರುಳ್ಳಿ ಅದನ್ನು ಚೆನ್ನಾಗಿ ರುಬ್ಕೊಳ್ಳಿ. ನೋಡಿ, ನಾನು ಆಗಲೇ ಕುಕ್ಕರಲ್ಲಿ ಕೂಗಿಸಿದ್ದಾಯಿತು. ಟೊಮೊಟೊ ಎಲ್ಲ ಬೆಂದಿದೆ, ಅದನ್ನು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಅದು ರುಬ್ಕೋಬೇಕು. ಮತ್ತು ಇದು ಕಾಯಿ ರುಬ್ಬಿರೋದು, ಕಾಯಿ ಮತ್ತು ಈರುಳ್ಳಿ ರುಬ್ಕೊಂಡಿರೋದು. ಹಾಗೆ ಟೊಮೊಟೊನೂ ಹಾಕ್ಕೊಂಡು ಹಾಗೆ ರುಬ್ಕೋತೀನಿ. ಟೊಮೊಟೊ ಜೊತೆಗೇ ನಾವು ಮಾಮೂಲಿ ತರಕಾರಿ ಬೇಳೆ ಸಾಂಬಾರು ಪುಡಿ ಇರುತ್ತಲ್ಲ, ಅದನ್ನು 1 ಸ್ಪೂನ್ ಹಾಕ್ಕೊಂಡು ನಾನು ರುಬ್ಕೊಂಡಿದ್ದೀನಿ. ಹಾಗೆ ನೋಡಿ, ಮುದ್ದೆಗೆ ಇಟ್ಟಿದ್ದೀನಿ, ಅನ್ನಕ್ಕೂ ಇಟ್ಟಿದ್ದೀನಿ. ಮತ್ತು ಇದೆಲ್ಲ ರುಬ್ಕೊಂಡಿರೋದಾಯಿತು. ಸಾಂಬಾರು ಒಗ್ಗರಣೆ ಮಾಡಿ ಇಡ್ತಾಯಿದ್ದೀನಿ. ನೋಡಿ, ಎಲ್ಲ ಒಗ್ಗರಣೆ ಮಾಡಿ ಇಟ್ಟಿದ್ದೀನಿ. ಸಾಂಬಾರು ಕುದೀತಾ ಐತೆ. ಈ ಕಡೆ ಅನ್ನನೂ ಆಯಿತು. ನೋಡಿ ಅನ್ನನೂ ಆಗಿದೆ. ತರಕಾರಿ ಸಾಂಬಾರು, ಅನ್ನ, ಮುದ್ದೆ, ಬಿಸಿ ಬಿಸಿ ಮುದ್ದೆ ರೆಡಿ. ನೋಡಿ, ಮಧ್ಯಾಹ್ನದ ಊಟ ರೆಡಿ. ಹಾಗೆ ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು, ಅದನ್ನೆಲ್ಲ ವಾಶ್ ಮಾಡಿ ಇಡ್ತಾಯಿದ್ದೀನಿ.
ಹಾಗೆ ನನ್ನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಹಾಗೆ ವಿಡಿಯೋಸ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಒಂದು ಶೇರು, ಒಂದು ಕಮೆಂಟ್ ಮಾಡಿ, ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಇಷ್ಟಪಟ್ಟು ನೋಡ್ತೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಒಂದು ಕಮೆಂಟ್ ತಿಳಿಸಿ ಯಾವ ರೀತಿ ಬರ್ತಿದೆ ಅಂತ ಹೇಳ್ಬಿಟ್ಟು. ನೀವು ಯಾವ ರೀತಿ ಬರ್ತಿದೆ ಅಂತ ನಾನು ಕಮೆಂಟ್ಸ್ ಮಾಡಿದ್ರೆ ನಾನು ವಿಡಿಯೋ ಮಾಡೋದಕ್ಕೂ ಒಂದು ಮೋಟಿವೇಶನ್ ಸಿಗುತ್ತೆ. ನೀವು ಸುಮ್ಮನೆ ಏನು ಮಾಡ್ದಿರೋ ವಿಡಿಯೋಸ್ ನೋಡ್ತಾ ಇದ್ದರೆ ನನಗೆ ಯಾವುದೇ ರೀತಿ ಐಡಿಯಾಸ್ ಬರೋದಿಲ್ಲ. ಅದಕ್ಕೋಸ್ಕರ ಆದರೂ ಒಂದು ಕಮೆಂಟ್ ಮಾಡಿ, ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು